ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನೊಬ್ಬನ ಶವ ಪತ್ತೆಯಾಗಿದೆ. ರೇವಣಸಿದ್ದಪ್ಪ ಎನ್ನುವಂತ 26 ವರ್ಷದ ಯುವಕ ನೇಣಿಗೆ ಶರಣಾಗಿರುವಂತದ್ದು. ಈತ ಪ್ರೀತಿಸಿ ಮದುವೆಯಾಗಿದ್ದ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದೆ. ಈತ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಹುಲಸಗೋಡು ಮೂಲದವನು. ಆದರೆ ಈಗ ಈತ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಈತನ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಈತ ಪ್ರೀತಿಸಿ ಮದುವೆಯಾಗಿದ್ದ. ಈತನ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿ ಜೈಲು ಸೇರಿದ್ದ. ಆದರೆ 2 ವಾರಗಳ ಹಿಂದಷ್ಟೇ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದ. ಆದರೆ ಈಗ ಆತನ ತಾಯಿ ಆರೋಪ ಮಾಡ್ತಾ ಇರುವ ಪ್ರಕಾರ ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಹೇಳಿ ಯುವಕನ ತಾಯಿ ಆರೋಪ ಮಾಡ್ತಾ ಇರುವಂತದ್ದು. ಹಾಗಾಗಿ ತನಿಖೆಯ ನಂತರ ಈ ಶಂಕೆಗಳಿಗೆಲ್ಲವೂ ಕೂಡ ಉತ್ತರ ಸಿಗುತ್ತೆ. ಇದು ನಿಜವಾಗ್ಲೂ ಕೊಲೆನಾ ಅಥವಾ ಆತ್ಮಹತ್ಯೆನಾ ಅನ್ನೋದು ತನಿಖೆಯ ನಂತರ ಹೊರಗೆ ಬರುವಂತದ್ದು. ಅವ್ರ ಮನೆಗೆ ಇಷ್ಟ ಇಲ್ಲ. ನಮ್ಮ ಮಾಮನ ಜೊತೆಗೆ ಕೊಟ್ಟು ಲಗ್ನ ಮಾಡ್ಬೇಕಂತ ಫಿಕ್ಸ್ ಮಾಡಿರು. ಅವ ಕುಡಿತಾನ 2 ಸತಿ ನಾನು ಹೊಡೆದನ. ಅದ್ರ ಸಲ ನಮ್ಮ ಮನೆ ಬಿಟ್ಟು ಹೊರಗೆ ಬಂದೀನಿ. ಅವ ಬಂದು ಸಿದ್ದಕ್ಕೆ ಕಾಲ್ ಮಾಡಿದ್ರನಕ ಅವ ಬರ್ಲತ್ತೀನಿ. ಅವ ಬರಲ್ಲ ಅಂತಂದ್ರೆ ನಾ ಸಾಯ್ತೀನಿ ಬರ್ತೀಯಲ್ಲ ಅಂತ ತಿನ್ಸ್ಲಕ್ಕ ಬಂದ ಕೇಶ್ ಕರ್ಕೊಂಡು ಬಂದನ. ಅವ ಯಾವ ಥರ ನನಗೆ ಫೋರ್ಸ್ ಮಾಡಿಲ್ಲ. ನನ್ನ ಇಷ್ಟಲ್ಲಿ ನಾನೇ ಬಂದೀನಿ. ನಾವಿಬ್ಬರು ಲಗ್ನ ಅಲತ್ತಿದ್ದೇವೆ. ಅದಕ್ಕೆ ನಮಗೆ ಏನರ ಆತಂದ್ರೆ ಅವ್ರಿಬ್ಬರೇ ನಮ್ಮ ಮನ್ಯಾಗ ನಮ್ಮ ಮಾಮ ಚಂದ್ರಕಾಂತ್, ಶಾರಣಪ್ಪ, ನಮ್ಮ ದೊಡ್ಡಮ್ಮನ ಮಗ ಮಹೇಶ್ ಇವರೇ ಕಾರಣ. ಇದ್ದರು ಅವನ ಜೊತೆ ಸತ್ತರು. ಅವ್ನು ಸಿದ್ದು ಅಂದರೆ ನಾವು 2 ವರ್ಷದಿಂದ ಪ್ರೀತಿ ಮಾಡ್ತಿದ್ದೆ. ಅದು ನಮ್ಮ ಮನೆಗೆ ಹೊಂದಾಗ್ಯದ. ನಾವು ಅವ್ರ ಮನೆಗೆ ಇಷ್ಟ ಇಲ್ಲ. ನಮ್ಮ ಮಾಮನ ಜೊತೆಗೆ ಕೊಟ್ಟು ಲಗ್ನ ಮಾಡ್ಬೇಕಂತ ಫಿಕ್ಸ್ ಮಾಡಿರು. ಅವ ಕುಡಿತಾನ 2 ಸತಿ ನಾನು ಹೊಡೆದನ. ಅದ್ರ ಸಲ ನಮ್ಮ ಮನೆ ಬಿಟ್ಟು ಹೊರಗೆ ಬಂದೀನಿ. ಅವ ಬಂದು ಸಿದ್ದಕ್ಕೆ ಕಾಲ್ ಮಾಡಿದ್ರನಕ ಅವ ಬರ್ಲತ್ತೀನಿ. ಅವ ಬರಲ್ಲ ಅಂತಂದ್ರೆ ನಾ ಸಾಯ್ತೀನಿ ಬರ್ತೀಯಲ್ಲ ಅಂತ ತಿನ್ಸ್ಲಕ್ಕ ಬಂದ ಕೇಶ್ ಕರ್ಕೊಂಡು ಬಂದನ. ಅವ ಯಾವ ಥರ ನನಗೆ ಫೋರ್ಸ್ ಮಾಡಿಲ್ಲ. ನನ್ನ ಇಷ್ಟಲ್ಲಿ ನಾನೇ ಬಂದೀನಿ. ನಾವಿಬ್ಬರು ಲಗ್ನ ಅಲತ್ತಿದ್ದೇವೆ. ಅದಕ್ಕೆ ನಮಗೆ ಏನರ ಆತಂದ್ರೆ ಅವ್ರಿಬ್ಬರೇ ನಮ್ಮ ಮನ್ಯಾಗ ನಮ್ಮ ಮಾಮ ಚಂದ್ರಕಾಂತ್, ಶಾರಣಪ್ಪ, ನಮ್ಮ ದೊಡ್ಡಮ್ಮನ ಮಗ ಮಹೇಶ್ ಇವರು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭೀಮಪ್ಪ ನೀಡ್ತಾ ಹೋಗ್ತಾರೆ. ಭೀಮಪ್ಪ, ಈಗ ರೇವಣಸಿದ್ದಪ್ಪ ಎನ್ನುವಂತ 26 ವರ್ಷದ ಯುವಕ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂತದ್ದು. ಇದಕ್ಕೆ ಈಗ ಹಲವು ಆಯಾಮಗಳನ್ನ ನೀಡಲಾಗ್ತಾ ಇದೆ. ಒಂದು ಕಡೆ ಇದು ಆತ್ಮಹತ್ಯೆ ಅಂದ್ರೆ, ಇನ್ನೊಂದು ಕಡೆ ಇದು ಕೊಲೆ ಅಂತ ಹೇಳಿ ಆತನ ತಾಯಿ ಆರೋಪಿಸ್ತಾ ಇರುವಂತದ್ದು. ಇದರ ಬಗ್ಗೆ ತನಿಖೆ ಏನಾದ್ರೂ ನಡೀತಿದೆಯಾ ಹಾಗಾದ್ರೆ? ಹೌದು ಸುಮ್ಮನೆ ಏನಂದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು ಕಾಳಗಿ ತಾಲೂಕಿನ ಹುಲಸಗೂಡ ಗ್ರಾಮದಲ್ಲಿ ನಿನ್ನೆ ಏನಂದ್ರೆ ಯುವಕನೋರ್ವನ ಶವ ಏನಂದ್ರೆ ನೇಣು ಬಿಗಿದ ಸ್ಥಳದಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಆ ರೇವಣಸಿದ್ದಪ್ಪ ತಳಕೇರಿ 26 ಎಂಬ ಯುವಕನ ಏನಂದ್ರೆ ಶವ ಪತ್ತೆಯಾಗಿರ್ತಕ್ಕಂಥದ್ದು. ಈತ ಏನಂದ್ರೆ ಪ್ರೀತಿಸಿ ಮದುವೆ ಆಗಿದ್ದ. ಪೋಕ್ಸೋ ಕೇಸ್ ನಡಿ ಕೂಡ ಏನಂದ್ರೆ ಜೈಲು ಪಾಲಾಗಿದ್ದ. 2 ವಾರಗಳಿಂದ ಅಷ್ಟೇ ಏನಂದ್ರೆ ಆ ಜೈಲಿನಿಂದ ಬಿಡುಗಡೆ ಹೊಂದಿದ್ದ. ಆದ್ರೆ ನಿನ್ನೆ ಏಕಾಏಕಿ ಏನಂದ್ರೆ ಹುಲಸಗೂಡು ಗ್ರಾಮದಲ್ಲಿನ ಹೊಲವೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಸದ್ಯ ಏನಂದ್ರೆ ಯುವಕನ ಕಡೆಯವರು ಏನಂದ್ರೆ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಎಂದು ಆರೋಪ ಮಾಡಿದ್ದಾರೆ. ರಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಪೊಲೀಸರು ಏನಂದ್ರೆ ತನಿಖೆ ನಡೆಸುತ್ತಿದ್ದಾರೆ. ಅಂದ್ರೆ ಇದು ಆತ್ಮಹತ್ಯೆನ ಅಥವಾ ಕೊಲೆ ಎಂದು ಏನಂದ್ರೆ ಪ್ರೀತಿಸಿ ಮದುವೆ ಆದ ಹಿನ್ನೆಲೆಯಲ್ಲಿ ಹಾಗೆ ಏನಂದ್ರೆ ಹುಡುಗಿಯ ಕಡೆಯವರು ಕೂಡ ಅಪೋಸ್ ಮಾಡಿದ ಆರೋಪ ಕೂಡ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಲ್ಲಿ ಏನಂದ್ರೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸುನಿಧಿ, ಭೀಮಪ್ಪ ಅವರೇ, ಇಲ್ಲಿ ಆ ಯುವತಿ ಕೆಲವೊಂದಿಷ್ಟು ಜನರ ಹೆಸರನ್ನ ಹೇಳ್ತಾರೆ. ಆ ಬೈಟಲ್ಲಿ ಮಾತಾಡ್ತಿರುವಾಗ ಈ ಒಂದು ಯಾವ ಆಯಾಮದಲ್ಲಿ ಹೇಳ್ತಾ ಇರೋದು, ಈ ಹೆಸರು ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ನಿಮಗೆ? ಹೌದು ಸುನಿಧಿ, ಏನಂದ್ರೆ ಈ ಯುವಕನ ಶವ ಪತ್ತೆ ಪ್ರಕರಣ ಏನಂದ್ರೆ ಹಲವು ತಿರುವುಗಳನ್ನು ಪಡೆದುಕೊಳ್ಳುತ್ತಿದೆ. ಸದ್ಯ ಕೆಲವರು ಏನಂದ್ರೆ ಆತ್ಮಹತ್ಯೆ ಅಂದ್ರೆ ಆ ಯುವಕನ ಮನೆಯವರು ಏನಂದ್ರೆ ಇದು ಕೊಲೆ ಮಾಡಿ ನೇಣು ಹಾಕಿದ್ದಾರೆ ಎಂದು ಆರೋಪ ಮಾಡ್ತಾ ಇದ್ದಾರೆ. ಏನಂದ್ರೆ ಆ ಯುವತಿ ಕೂಡ ಏನಂದ್ರೆ ಒಂದಿಷ್ಟು ಹೆಸರುಗಳನ್ನು ವಿಡಿಯೋನಲ್ಲಿ ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ವಿಡಿಯೋ ಮತ್ತು ಏನಂದ್ರೆ ಲೆಟರ್ ಆಧರಿಸಿ ಪೊಲೀಸರು ಎಲ್ಲಾ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಸದ್ಯ ರಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ಪೊಲೀಸರು ಇನ್ನೂ ಕೂಡ ಏನಂದ್ರೆ ಹೆಚ್ಚಿನ ಮಾಹಿತಿ ಏನಂದ್ರೆ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದಾರೆ. ಸುನಿಧಿ, ಪೊಲೀಸರ ತನಿಖೆ ಏನಂದ್ರೆ ಅಷ್ಟೇ ಏನಂದ್ರೆ ಇದು ಕೊಲೆನೋ ಅಥವಾ ಆತ್ಮಹತ್ಯೆ ಎಂದು ಗೊತ್ತಾಗಲಿದೆ. ಸುನಿಧಿ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಕೊಟ್ಟು ಲಗ್ನ ಮಾಡ್ಬೇಕಂತ ಫಿಕ್ಸ್ ಮಾಡಿರು. ಅವ ಕುಡಿತಾನ 2 ಸತಿ ನಾನು ಹೊಡೆದನ.
ಅದ್ರ ಸಲ ನಾ ಮನೆ ಬಿಟ್ಟು ಹೊರಗೆ ಬಂದೀನಿ. ಅವ್ ಬಂದು ಸಿದ್ದುಗೆ ಕಾಲ್ ಮಾಡೀನಿ.